ರಾತ್ರಿ ಅತಿಯಾಗಿ ಗಂಡನ ಬಯಸುತ್ತಿದ್ದ ಪತ್ನಿ ಅವನಿಗೆ ನಿರಾಸಕ್ತಿ ಬಂದಾಗ ತಪ್ಪು ಮಾಡಿದಳು. ಇವನ ಹೆಸರು ಉದಯ್. ಇವನು ಬೆಳಗ್ಗೆ ಬೇಗ ಎಚ್ಚರವಾಗುತ್ತಾನೆ. ತನ್ನ ಪತ್ನಿ ಮೀನಾಳನ್ನು ಎದ್ದೇಳು, ಆಫೀಸಿಗೆ ಲೇಟ್ ಆಗುತ್ತದೆ ಎಂದು ಹೇಳುತ್ತಾನೆ. ಆಗ ಮೀನಾ ಇನ್ನು ಸ್ವಲ್ಪ ಹೊತ್ತು ಮಲಗೋಣ ಎಂದು ಅವನನ್ನು ಎಳೆಯುತ್ತಾಳೆ. ಆಕೆ ಯಾವಾಗಲೂ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇರುತ್ತಾಳೆ. ಆಗ ಯಾವಾಗಲೂ ನಿನಗೆ ಇದೇ ಯೋಚನೆನಾ ಎಂದು ಉದಯ್ ಬೈದು ಎದ್ದೇಳುತ್ತಾನೆ. ಆಗ ಮೀನಾ ಎಲ್ಲ ಗಂಡಸರು ಹೆಂಡತಿ ಕೈ ಹಾಕಲು ಬಿಡುವುದಿಲ್ಲ ಎಂದು ಕಂಪ್ಲೇಂಟ್ ಹೇಳುತ್ತಾರೆ, ಆದರೆ ನೀನು ಅದೃಷ್ಟವಂತ ಎಂದು ಹೇಳುತ್ತಾಳೆ. ಮತ್ತೆ ಉದಯ್ ಸ್ನಾನ ಮಾಡಿ ರೆಡಿಯಾಗುತ್ತಾ ಇರುವಾಗ ಕೂಡ ಮೀನಾಗೆ ಮೂಡ್ ಬಂದು ಇವತ್ತು ಆಫೀಸ್ಗೆ ಹೋಗಬೇಡಿ ಎಂದು ಹಿಡಿದುಕೊಳ್ಳುತ್ತಾಳೆ. ಆಗ ಕೋಪಗೊಂಡ ಉದಯ್ ಅವಳನ್ನು ತಳ್ಳಿಬಿಡುತ್ತಾನೆ. ತಿಂಡಿಯೂ ತಿನ್ನದೆ ಹಾಗೆ ಆಫೀಸಿಗೆ ಹೋಗಿಬಿಡುತ್ತಾನೆ. ನಂತರ ಮೀನಾ ಮ್ಯಾಗಝಿನ್ ನೋಡುತ್ತಾ ಅದರಲ್ಲಿ ಬಾಡಿ ಬಿಲ್ಡರ್ಗಳ ಫೋಟೋಗಳನ್ನು ನೋಡಿ ತಾನೇ ಸ್ವತಃ ಅವರನ್ನು ನೆನೆದುಕೊಂಡು ಖುಷಿ ಪಡುತ್ತಾಳೆ. ನಂತರ ಮ್ಯಾಗಝಿನ್ ಅನ್ನು ತಬ್ಬಿಕೊಳ್ಳುತ್ತಾಳೆ. ನಂತರ ಕಾಲಿಂಗ್ ಬೆಲ್ ಆದಾಗ ಅಲ್ಲಿ ಪಕ್ಕದ ಮನೆಯ ರಾಜು ಸಕ್ಕರೆ ಬೇಕೆಂದು ಬಂದಿರುತ್ತಾನೆ. ಆವಾಗ ಮೀನಾಳನ್ನು ಆಸೆಯಿಂದ ನೋಡುತ್ತಾನೆ. ಆಗ ಮೀನಾ ಕೂಡ ಅವನಿಗೆ ಲೈನ್ ಕೊಡುತ್ತಾ, ನಿಮಗೆ ಸಕ್ಕರೆ ಬೇಕಾಗಿಲ್ಲ, ಮಸಾಲೆ ಬೇಕು ಅಂತ ಅನಿಸುತ್ತದೆ, ನೀವು ಮನೆಗೆ ಹೋಗಿ ಮತ್ತೆ ಯೋಚನೆ ಮಾಡಿ ಬನ್ನಿ ಎಂದು ಹೇಳಿ ಕಳಿಸುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಉದಯ್ನ ಕಸಿನ್ ಬ್ರದರ್ ಸುಮಿತ್ ಮನೆಗೆ ಬರುತ್ತಾನೆ. ಆಗ ಅವನನ್ನು ನೋಡಿ ಮೀನಾ ಖುಷಿಯಾಗುತ್ತಾಳೆ. ನಾನು ಒಂದು ಇಂಟರ್ವ್ಯೂಗಾಗಿ ಬಂದಿದ್ದೇನೆ, ಸ್ವಲ್ಪ ದಿನ ನಿಮ್ಮ ಮನೆಯಲ್ಲಿ ಇರುತ್ತೇನೆ ಎಂದು ಹೇಳುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮೀನಾ ಅವನಿಗೆ ಕಾಫಿ ತಂದು ಕೊಡುತ್ತಾಳೆ. ಅವಾಗ ಅವನ ಬಾಡಿಯನ್ನು ನೋಡಿ ಹೊಗಳುತ್ತಾಳೆ. ನಂತರ ಅವನ ಪಕ್ಕವೇ ಕುಳಿತುಕೊಂಡು ನಿನಗೆ ಗರ್ಲ್ ಫ್ರೆಂಡ್ ಇಲ್ಲವೇ ಎಂದು ಕೇಳುತ್ತಾಳೆ. ಆಗ ಸುಮಿತ್ ಇಲ್ಲ ಎಂದು ಹೇಳಿದಾಗ, ಇಷ್ಟು ಹ್ಯಾಂಡ್ಸಮ್ ಆಗಿರುವ ಹುಡುಗನಿಗೆ ಗರ್ಲ್ ಫ್ರೆಂಡ್ ಇಲ್ಲವೇ, ನೀನು ಯೋಚಿಸಬೇಡ, ಇಂದಿನಿಂದ ನಾನು ನಿನ್ನ ಗರ್ಲ್ ಫ್ರೆಂಡ್ ಆಗುತ್ತೇನೆ ಎಂದು ಅವನ ಕೈಯನ್ನು ಸವರುತ್ತಾಳೆ. ಇದರಿಂದ ಸುಮಿತ್ಗೆ ಸಂಕೋಚವಾಗುತ್ತದೆ. ಎದ್ದು ನಿಲ್ಲುತ್ತಾನೆ. ಆಗ ಮೀನಾ ನಿನ್ನನ್ನು ಯಾರಾದರೂ ಇದುವರೆಗೆ ಹೆಂಗಸರು ಮುಟ್ಟಿದ್ದಾರೆ ಎಂದು ಕೇಳುತ್ತಾಳೆ. ಅದಕ್ಕೂ ಕೂಡ ಸುಮಿತ್ ಇಲ್ಲ ಎಂದು ಹೇಳುತ್ತಾನೆ. ಆಗ ಮೀನಾ ನಾನು ನಿನ್ನ ಜೊತೆ ತಮಾಷೆ ಮಾಡುತ್ತಿದ್ದೆ ಅಷ್ಟೇ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾಳೆ. ನಂತರ ರಾತ್ರಿ ಊಟ ಮಾಡುವಾಗ ಮೀನಾ ಇಷ್ಟು ಒಳ್ಳೆಯ ಬಾಡಿ ಇಟ್ಟುಕೊಂಡಿದ್ದೀಯಾ, ಚೆನ್ನಾಗಿ ಊಟ ಮಾಡು ಎಂದು ಸುಮಿತ್ನನ್ನು ಮುಟ್ಟುತ್ತಾಳೆ. ಅದನ್ನು ನೋಡಿ ಉದಯ್ಗೆ ಶಾಕ್ ಆಗುತ್ತದೆ. ಆಗ ಉದಯ್ ನೀನು ನಿನ್ನ ಕಂಪನಿಯ ಹತ್ತಿರವೇ ರೂಮ್ ಮಾಡಿಕೊ ಎಂದು ಹೇಳುತ್ತಾನೆ. ಆಗ ಮೀನಾ ಅಣ್ಣನಾಗಿ ತಮ್ಮನನ್ನು ಬೇರೆ ರೂಮಿಗೆ ಕಳಿಸುತ್ತೀರಾ, ನಾನು ಹೇಳಿಕೊಟ್ಟು ನೀವು ಅವನನ್ನು ಆಚೆ ಹಾಕಿದ್ದೀರಾ ಎಂದು ಅವರ ಮನೆಯವರು ತಿಳಿದುಕೊಳ್ಳುವುದಿಲ್ಲವೇ, ಸುಮಿತ್ ನೀನು ಎಲ್ಲಿಯೂ ಹೋಗುವುದು ಬೇಡ, ನೀನು ಇಲ್ಲಿಂದಲೇ ಆಫೀಸ್ಗೆ ಓಡಾಡು ಎಂದು ಹೇಳುತ್ತಾಳೆ. ಆಗ ಕೂಡ ಉದಯ್ಗೆ ಶಾಕ್ ಆಗುತ್ತದೆ. ಬೇರೆ ವಿಧೆ ಇಲ್ಲದೆ ಒಪ್ಪಿಕೊಳ್ಳುತ್ತಾನೆ. ಮರುದಿನ ಬೆಳಗ್ಗೆ ಸುಮಿತ್ ತನ್ನ ರೂಮಿನಲ್ಲಿ ವ್ಯಾಯಾಮ ಮಾಡುತ್ತಿರುತ್ತಾನೆ. ಆವಾಗ ಕೂಡ ಅವನನ್ನು ಮೀನಾ ಆಸೆಯಿಂದ ನೋಡುತ್ತಾಳೆ. ಆಗ ಮೀನಾ ನನಗೂ ಕೂಡ ವ್ಯಾಯಾಮ ಹೇಳಿಕೊಡು, ನನ್ನ ಹೊಟ್ಟೆ ದಪ್ಪ ಆಗಿಬಿಟ್ಟಿದೆ ಎಂದು ತೋರಿಸುತ್ತಾಳೆ. ಆಗ ಸರಿ ಎಂದು ಸುಮಿತ್ ಆಕೆಗೆ ವ್ಯಾಯಾಮ ಹೇಳಿಕೊಡುವಾಗ ಆಕೆ ಸ್ಲಿಪ್ಪಾಗಿ ಅವನ ಮೇಲೆ ಬಿದ್ದು ರೊಮ್ಯಾನ್ಸ್ ಮಾಡಲು ಬರುತ್ತಾಳೆ. ಆಗ ಇದು ತಪ್ಪು ಎಂದು ಹೇಳಿ ಸುಮಿತ್ ಅಲ್ಲಿಂದ ಹೊರಗೆ ಹೋಗಿಬಿಡುತ್ತಾನೆ. ಮರುದಿನ ಬೆಳಗ್ಗೆ ತಿಂಡಿ ಮಾಡುವಾಗ ನೀನು ಇವತ್ತು ನಿನ್ನ ಗೆಳೆಯನನ್ನು ಭೇಟಿ ಮಾಡಬೇಕಿತ್ತು ಅಲ್ಲವೇ ಎಂದು ಉದಯ್ ಕೇಳುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಮೀನಾ ಕೂಡ ಬರುತ್ತಾಳೆ. ಆಗ ಸುಮಿತ್ ಇಲ್ಲ ಅಣ್ಣ, ಅದು ಮಧ್ಯಾಹ್ನಕ್ಕೆ ಪೋಸ್ಟ್ಪೋನ್ ಆಗಿದೆ ಎಂದು ಹೇಳುತ್ತಾನೆ. ಇದರಿಂದ ಉದಯ್ಗೆ ಸ್ವಲ್ಪ ಅನುಮಾನ ಬರುತ್ತದೆ. ನಂತರ ಉದಯ್ ಹೋದ ಮೇಲೆ ಸುಮಿತ್ ಹಾಗೂ ಮೀನಾ ಇಬ್ಬರು ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಅಂದು ಸಂಜೆ ಉದಯ್ ಬಂದಾಗ ಅವನಿಗೆ ಅಡುಗೆ ಕೂಡ ಮಾಡಿರುವುದಿಲ್ಲ. ಇದರಿಂದ ಉದಯ್ಗೆ ಬೇಸರವಾಗುತ್ತದೆ. ನನಗೆ ಬೆಳಗ್ಗೆಯಿಂದ ತಲೆನೋವು ಇತ್ತು, ಮಲಗಿದ್ದೆ ಎಂದು ಮೀನಾ ಸುಳ್ಳು ಹೇಳುತ್ತಾಳೆ. ಅಂದು ರಾತ್ರಿ ಮೀನಾ ಮತ್ತೆ ಉದಯ್ನನ್ನು ರೊಮ್ಯಾನ್ಸ್ಗಾಗಿ ಕರೆಯುತ್ತಾಳೆ. ಆದರೆ ಕೆಲಸದ ಒತ್ತಡದಿಂದ ಉದಯ್ ಸುಮ್ಮನೆ ಮಲಗಿಬಿಡುತ್ತಾನೆ. ಆದರೆ ಮೀನಾ ಅಲ್ಲಿಂದ ಎದ್ದು ಹೋಗುತ್ತಾಳೆ. ಮಧ್ಯರಾತ್ರಿ ಆದರೂ ಮೀನಾ ಬೆಡ್ರೂಮಿನಲ್ಲಿ ಕಾಣಿಸುವುದಿಲ್ಲ. ಆಗ ಉದಯ್ ಆಕೆಯನ್ನು ಮನೆಯಲ್ಲಿ ಹುಡುಕಾಡಲು ಶುರು ಮಾಡುತ್ತಾನೆ. ನಂತರ ಸುಮಿತ್ ರೂಮಿಗೆ ಬಂದಾಗ ಸುಮಿತ್ ಒಬ್ಬನೇ ಓದುತ್ತಾ ಕುಳಿತಿರುತ್ತಾನೆ. ಆಗ ಸುಮಿತ್ ಅತ್ತಿಗೆ ಇಲ್ಲಿಗೂ ಕೂಡ ಬಂದಿಲ್ಲ ಅಣ್ಣ ಎಂದು ಹೇಳುತ್ತಾನೆ. ನಂತರ ಮೀನಾ ಸುಮಿತ್ನ ರೂಮ್ನ ಕಿಟಕಿಯಿಂದ ಹೊರಗೆ ಬಂದು ಮೇನ್ ಡೋರ್ ಇಂದ ಒಳಗೆ ಬರುತ್ತಾಳೆ. ಮೀನಾ ಹೋಗುವುದನ್ನು ಪಕ್ಕದ ಮನೆಯ ರಾಜು ನೋಡಿ ಶಾಕ್ ಆಗಿರುತ್ತಾನೆ. ಆಗ ಉದಯ್ ಕೇಳಿದಾಗ ಮೀನಾ ನನಗೆ ನಿದ್ರೆ ಬರುತ್ತಿರಲಿಲ್ಲ, ಅದಕ್ಕೆ ಗಾಳಿ ತೆಗೆದುಕೊಳ್ಳುವುದಕ್ಕೆ ಬಂದಿದೆ ಎಂದು ಹೇಳುತ್ತಾಳೆ. ಮರುದಿನ ಎಂದಿನಂತೆ ಉದಯ್ ಹೋದ ಮೇಲೆ ಅವರಿಬ್ಬರು ರೊಮ್ಯಾನ್ಸ್ ಶುರು ಹಚ್ಚಿಕೊಳ್ಳುತ್ತಾರೆ. ಆಗ ಉದಯ್ಗೆ ಹೊರಗಡೆ ಸಿಕ್ಕ ರಾಜು ರಾತ್ರಿ ನೋಡಿದ್ದನ್ನು ಹೇಳಿಬಿಡುತ್ತಾನೆ. ಆಗ ಉದಯ್ ಕೂಡ ತನ್ನ ರೂಮಿನ ಕಿಟಕಿಯಿಂದ ಒಳಗೆ ನುಗ್ಗಿ ಇವರಿಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುತ್ತಾನೆ. ಆಗ ಇವರಿಬ್ಬರು ಶಾಕ್ ಆಗಿ ಬಿಡುತ್ತಾರೆ. ಆಗ ಉದಯ್ ಸುಮಿತ್ನ ಕಪಾಲಕ್ಕೆ ಹೊಡೆಯುತ್ತಾನೆ. ನಾನು ನಿನ್ನ ಎಜುಕೇಷನ್ ವರೆಗೂ ಎಷ್ಟು ಸಪೋರ್ಟ್ ಮಾಡಿದ್ದೇನೆ, ನೀನು ನನಗೆ ಮೋಸ ಮಾಡುತ್ತಿದ್ದೀಯಾ. ಮತ್ತೆ ಮೀನಾ, ನೀನು ನಿನ್ನಂತಹ ಕೆಟ್ಟ ಹೆಂಗಸನ್ನು ನಾನು ಇದುವರೆಗೆ ನೋಡಿಲ್ಲ, ನಿಮಗೆ ಸಂಬಂಧಗಳ ಬೆಲೆಯೇ ಗೊತ್ತಿಲ್ಲ ಎಂದು ಬೈಯುತ್ತಾನೆ. ಆಗ ಕೋಪಗೊಂಡ ಮೀನಾ, ನಿನ್ನದು ಇದರಲ್ಲಿ ತಪ್ಪಿದೆ, ನೀನು ಎಂದಿಗೂ ಕೂಡ ನನ್ನನ್ನು ಖುಷಿಪಡಿಸುತ್ತಿರಲಿಲ್ಲ, ನನಗೂ ಕೂಡ ಅವಶ್ಯಕತೆ ಇರುತ್ತದೆ ಅಲ್ಲವೇ, ನೀನು ಗಂಡಸೇ ಅಲ್ಲ ಎಂದು ಕೇಳುತ್ತಾಳೆ. ಆಗ ಕೋಪಗೊಂಡ ಉದಯ್ ಹೊಡೆಯಲು ಹೋದಾಗ ಅವನನ್ನು ಸುಮಿತ್ ತಡೆಯುತ್ತಾನೆ. ನೀನು ಅತ್ತಿಗೆ ಮೇಲೆ ಕೈ ಮಾಡಿದರೆ ನಾನು ಬಿಡುವುದಿಲ್ಲ ಎಂದು ಉದಯ್ನ ಕಪಾಲಕ್ಕೆ ಹೊಡೆದು ಬಿಡುತ್ತಾನೆ. ಆಗ ಉದಯ್ಗೆ ಶಾಕ್ ಆಗುತ್ತದೆ. ನಿಮ್ಮಿಂದ ನಾನು ಇದಕ್ಕಿಂತ ಹೆಚ್ಚೇನು ಎಕ್ಸ್ಪೆಕ್ಟ್ ಮಾಡೋಕೆ ಆಗುವುದಿಲ್ಲ ಎಂದು ಹೇಳಿದ ಉದಯ್ ತಕ್ಷಣವೇ ಸುಮಿತ್ನನ್ನು ಮನೆಯಿಂದ ಹೊರಗೆ ಹಾಕುತ್ತಾನೆ. ಆಗ ಉದಯ್ ನಿನ್ನಂಥವಳಿಗೂ ಇಲ್ಲಿ ಜಾಗವಿಲ್ಲ, ನೀನು ಲಗೇಜ್ ತೆಗೆದುಕೊಂಡು ಈಗಲೇ ಜಾಗ ಖಾಲಿ ಮಾಡು, ಇಲ್ಲ ನಿನ್ನ ತಂದೆಗೆ ಇವತ್ತೇ ನಾನು ತಿಳಿಸುತ್ತೇನೆ ಎಂದು ಹೇಳಿದಾಗ ಮೀನಾ ಕಣ್ಣೀರು ಹಾಕುತ್ತಾ ಕ್ಷಮೆ ಕೇಳುತ್ತಾಳೆ. ನೀನು ನನ್ನನ್ನು ಕ್ಷಮಿಸದೇ ಇದ್ದರೆ ನಾನು ಸೂಸೈಡ್ ಮಾಡಿಕೊಳ್ಳುತ್ತೇನೆ ಎಂದು ಚಾಕು ಹಿಡಿದುಕೊಳ್ಳುತ್ತಾಳೆ. ಆಗ ಬೇರೆ ವಿಧಿ ಇಲ್ಲದೆ ಉದಯ್ ಇದೇ ನಿನಗೆ ಕೊನೆಯ ವಾರ್ನಿಂಗ್ ಎಂದು ಕ್ಷಮಿಸುತ್ತಾನೆ. ಆಗ ತನ್ನ ಕಣ್ಣನ್ನು ಒರೆಸಿಕೊಂಡು ಮೀನಾ ನಗುತ್ತಾಳೆ. ಇತ್ತ ಸುಮಿತ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಇನ್ನು ಇಷ್ಟು ಕೆಳಮಟ್ಟಕ್ಕೆ ಏಕೆ ಇಳಿದೆ, ನನ್ನ ಅಣ್ಣ ನನಗೆ ಓದುವ ಕಾಲದಿಂದಲೂ ಸಹಾಯ ಮಾಡಿದ್ದಾನೆ, ಅವನಿಗೆ ನಾನು ದ್ರೋಹ ಮಾಡಿಬಿಟ್ಟೆ
ಇನ್ನು ನಾನು ನನ್ನ ತಪ್ಪನ್ನು ತಿದ್ದಿಕೊಳ್ಳುತ್ತೇನೆ ಎಂದು ಯೋಚಿಸುತ್ತಾನೆ. ಅಷ್ಟರಲ್ಲಿ ಸುಮಿತ್ ಮೀನಾಗೆ ಕರೆ ಮಾಡಿ, ನನಗೆ ನಿನ್ನನ್ನು ಬಿಟ್ಟು ಇರಲು ಆಗುತ್ತಿಲ್ಲ, ನಿನ್ನ ಅಣ್ಣ ಆಫೀಸ್ಗೆ ಹೋಗಿದ್ದಾರೆ, ನೀನು ಈಗಲೇ ಬಾ ಎಂದು ಹೇಳುತ್ತಾಳೆ. ಆಗ ಸುಮಿತ್ ಒಪ್ಪಿಕೊಳ್ಳುತ್ತಾನೆ. ನಂತರ ಸುಮಿತ್ ಮೀನಾಳ ಮನೆಗೆ ಬರುತ್ತಾನೆ. ಇತ್ತ ಉದಯ್ ಪಾರ್ಕಿನಲ್ಲಿ ಕುಳಿತಿರುವಾಗ ಅಲ್ಲಿಗೆ ರಾಜು ಬರುತ್ತಾನೆ. ನನಗೆ ನಿನ್ನ ಎಲ್ಲ ಸಮಸ್ಯೆಯೂ ಗೊತ್ತಿದೆ. ನಿನ್ನ ಪತ್ನಿಯನ್ನು ನೀನು ದ್ವೇಷಿಸಬೇಡ. ಆಕೆಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ. ಇದು ಕೂಡ ಒಂದು ರೀತಿಯ ರೋಗ. ನೀನು ಅವಳನ್ನು ಕ್ಷಮಿಸಿ ಚೆನ್ನಾಗಿ ನೋಡಿಕೊ, ಪ್ರೀತಿಯಿಂದ ಮಾತನಾಡಿಸು, ಆಕೆಯ ಆಸೆಯನ್ನು ಪೂರೈಸು, ಜೊತೆಗೆ ಚಿಕಿತ್ಸೆಯನ್ನು ಕೊಡಿಸು ಎಂದು ಬುದ್ಧಿವಾದ ಹೇಳುತ್ತಾನೆ. ಆಗ ಉದಯ್ ಕೂಡ ಅರ್ಥ ಮಾಡಿಕೊಳ್ಳುತ್ತಾನೆ. ಇತ್ತ ಮೀನಾ ಸುಮಿತ್ಳ ಹತ್ತಿರ ಬರುತ್ತಾಳೆ. ಆದರೆ ಸುಮಿತ್ ಅವಳನ್ನು ದೂರ ತಳ್ಳುತ್ತಾನೆ. ನಾನು ಅಣ್ಣನಿಗೆ ಇನ್ನೂ ಮೋಸ ಮಾಡಲಾರೆ ಎಂದು ಹೇಳುತ್ತಾನೆ. ಆಗ ಮೀನಾ, ನೀನು ನಿಮ್ಮ ಅಣ್ಣನಿಗೆ ಮೋಸ ಮಾಡುತ್ತಿಲ್ಲ, ನೀನು ನಿಮ್ಮ ಅಣ್ಣನಿಗೆ ಒಂದು ರೀತಿಯ ಸಹಾಯ ಮಾಡುತ್ತಿದ್ದೀಯಾ, ಅವನು ಕೊಡದ ಸುಖವನ್ನು ನೀನು ನನಗೆ ಕೊಡುತ್ತಿದ್ದೀಯಾ ಎಂದು ಮೀನಾ ಹೇಳುತ್ತಾಳೆ. ಆಗ ಸುಮಿತ್ ಕೋಪಗೊಳ್ಳುತ್ತಾನೆ. ಇಂತಹ ಹೀನ ಮಾತುಗಳನ್ನು ಆಡಬೇಡ, ಇವತ್ತು ನಿನ್ನಿಂದಲೇ ನಾನು ಅಣ್ಣನ ಮೇಲೆ ಕೈ ಮಾಡಿಬಿಟ್ಟೆ ಎಂದು ಹೇಳುತ್ತಾನೆ. ಆಗ ಕೋಪಗೊಂಡ ಮೀನಾ, ನೀನು ನಿನ್ನನ್ನೊಬ್ಬಳನ್ನೇ ತಪ್ಪಿತಸ್ಥೆ ಎಂದು ಮಾಡಬೇಡ, ನಾವಿಬ್ಬರೂ ಸೇರಿಯೇ ತಪ್ಪು ಮಾಡಿರುವುದು, ನನ್ನ ಮೇಲೆ ನಿನಗೆ ಪೂರ ಹಕ್ಕಿದೆ, ನಾನು ಹೇಳಿದಂತೆ ಕೇಳು ಎಂದು ಹೇಳುತ್ತಾಳೆ. ಆಗ ಸುಮಿತ್, ನಿನಗೆ ಚಿಕಿತ್ಸೆಯ ಅವಶ್ಯಕತೆ ಇದೆ, ನಿನಗೆ ಒಂದು ರೀತಿಯ ಕಾಯಿಲೆ ಬಂದಿದೆ ಎಂದು ಹೇಳುತ್ತಾನೆ. ಆಗ ಮೀನಾ, ನೀನು ಎಲ್ಲಿ ಕರೆದರೂ ನಾನು ನಿನ್ನ ಜೊತೆ ಬಂದು ಬಿಡುತ್ತೇನೆ, ಆದರೆ ಈಗ ನಿನ್ನ ಅವಶ್ಯಕತೆ ನನಗೆ ತುಂಬಾ ಇದೆ ಎಂದು ಹೇಳುತ್ತಾಳೆ. ಆಗ ಸುಮಿತ್, ಇಲ್ಲ, ನಾನು ನನ್ನ ತಪ್ಪನ್ನು ಸರಿ ಮಾಡಿಕೊಳ್ಳುತ್ತೇನೆ, ಇನ್ನು ಮೇಲೆ ನಿನ್ನ ಸಹವಾಸ ನನಗೆ ಬೇಕಾಗಿಲ್ಲ, ಇವತ್ತೇ ನಿನ್ನ ಸಂಬಂಧವನ್ನು ಮುರಿದುಕೊಂಡು ಶಾಶ್ವತವಾಗಿ ಇಲ್ಲಿಂದ ಹೋಗುತ್ತೇನೆ ಎಂದು ಹೋಗುತ್ತಿರುತ್ತಾನೆ. ಅದನ್ನು ಕೇಳಿ ಮೀನಾಗೆ ದೊಡ್ಡ ಶಾಕ್ ಆಗುತ್ತದೆ. ಆಗ ಚಾಕು ತೆಗೆದುಕೊಂಡು ಅವನನ್ನೇ ಅಲ್ಲಿ ಮುಗಿಸಿ ಬಿಡುತ್ತಾಳೆ. ನಂತರ ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಉದಯ್ ಮನೆಗೆ ಬರುತ್ತಾನೆ. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ನಿನ್ನ ಮೇಲೆ ಯಾವುದೇ ಬೇಜಾರಿಲ್ಲ ಎಂದು ಹಗ್ ಮಾಡುತ್ತಾನೆ. ಆಗ ಮೀನಾ, ನಾನು ನಿಮಗೆ ಒಂದು ವಿಷಯ ಹೇಳಬೇಕು ಎಂದು ಹೇಳುತ್ತಾಳೆ. ಆಗ ಉದಯ್ ಮಾತನಾಡುವುದೆಲ್ಲ ಆಮೇಲೆ, ಈಗ ನಾನು ನಿನ್ನನ್ನು ಖುಷಿಪಡಿಸಬೇಕು ಎಂದು ಬೆಡ್ರೂಮ್ಗೆ ಕರೆದುಕೊಂಡು ಬರುತ್ತಾನೆ. ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಎಂಬ ಕಂಪ್ಲೇಂಟ್ ತಾನೇ ನಿನಗೆ ಇದ್ದುದು, ಇನ್ನು ನಿನ್ನ ಮನಸ್ಸನ್ನು ಪೂರ್ತಿ ಪ್ರೀತಿ ಮಾಡುತ್ತೇನೆ ಎಂದು ಆಕೆಯ ಜೊತೆ ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ. ಅಷ್ಟರಲ್ಲಿ ಅವನ ಮಂಚದ ಹಿಂಭಾಗವೇ ಸತ್ತು ಮಲಗಿರುವ ಸುಮಿತ್ನ ಬಾಡಿಯನ್ನು ನೋಡಿ ಶಾಕ್ ಆಗುತ್ತಾನೆ. ಆಗ ನೀನು ಏನು ಮಾಡಿಬಿಟ್ಟೆ ಎಂದು ಕೇಳುತ್ತಾನೆ. ಆಗ ಮೀನಾ ಕಣ್ಣೀರು ಹಾಕುತ್ತಾ, ನನಗೆ ಗೊತ್ತಿಲ್ಲದೆ ಈ ತಪ್ಪು ಆಗಿ ಹೋಯಿತು, ನನ್ನನ್ನು ಕ್ಷಮಿಸಿ ಬಿಡಿ, ನನ್ನನ್ನು ಕಾಪಾಡಿ ಎಂದು ಹೇಳುತ್ತಾಳೆ. ಆಗ ಉದಯ್, ನೋಡಿದೀಯಾ ನಿನ್ನ ವರ್ತನೆಯಿಂದ ನೀನು ಯಾವ ಸ್ಥಿತಿಗೆ ಬಂದಿದ್ದೀಯಾ, ನೀನು ಮಾಡಿರುವ ಕೆಲಸಕ್ಕೆ ಯಾವುದೇ ಕ್ಷಮೆ ಇಲ್ಲ ಎಂದು ಹೇಳುತ್ತಾ ಉದಯ್ ಕೂಡ ಕಣ್ಣೀರು ಹಾಕುತ್ತಾನೆ. ನಂತರ ಪೊಲೀಸರು ಬಂದು ಮೀನಾಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಗರಂ ಮಸಾಲಾ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಔರ್ ಪ್ಯಾರ್ ಚಾಹಿಯೆ ಎಂದು ಹುಡುಕಿ ನೋಡಬಹುದು.